ಸ್ನೇಹಿತರೆ, ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ನನ್ನ ಗುರುವೃಂದಕ್ಕೆ ಮೊದಲನೇದಾಗಿ ನಮಸ್ಕಾರ. ಹಾಗೂ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದ ನನ್ನ ಪ್ರೀತಿಯ ಸಹೋದರ ಸಹೋದರಿಯರಿಗೆ ನಿಮಗೂ ಕೂಡ ನಮಸ್ಕಾರ. ಅಹಿಂಸಾ ಪರಮೋ ಧರ್ಮ, ಧರ್ಮ ಹಿಂಸಾ ತಥೈವ ಚ. ಮೊದಲನೇದಾಗಿ ಎಲ್ಲರಿಗೂ ಅಂತಾರಾಷ್ಟ್ರೀಯ ಅಹಿಂಸಾ ದಿನದ ಶುಭಾಶಯಗಳು. ಹಾಗೆ ಮಹಾತ್ಮ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜನ್ಮಜಯಂತಿಯ ಶುಭಾಶಯಗಳು. ಸ್ನೇಹಿತರೆ, ನಾವು ಇವತ್ತು ಸುಂದರವಾದಂತಹ ಭಾರತ ದೇಶದಲ್ಲಿ ಸ್ವಇಚ್ಛೆಯಿಂದ ಬದುಕ್ತಾ ಇದ್ದೀವಿ. ಈ ಸುಂದರವಾದ ಭಾರತ ದೇಶದಲ್ಲಿ ನಾವು ಸ್ವತಂತ್ರವಾಗಿ ನಮ್ಮ ಇಷ್ಟದಂತೆ ಬದುಕಲಿಕ್ಕೆ ಕಾರಣ ನಮ್ಮ ಸ್ವತಂತ್ರ ಹೋರಾಟಗಾರರು, ನಮ್ಮ ಪೂರ್ವಿಕರು ಮಾಡಿದಂತಹ ತ್ಯಾಗ ಬಲಿದಾನದ ಫಲವಾಗಿ ನಾವು ಈ ದಿವಸ ಸಂತೋಷವಾಗಿ ಬದುಕ್ತಾ ಇದ್ದೀವಿ. ಅದರಲ್ಲಿ ಹಲವಾರು ಜನ ಹೋರಾಟಗಾರರು ಅವರ ತನು ಮನ ಧನ ಎಲ್ಲವನ್ನ ಈ ದೇಶಕ್ಕಾಗಿ ಕೊಟ್ಟಿದ್ದಾರೆ. ಅದರಲ್ಲಿ ಪ್ರಮುಖರು ಮಹಾತ್ಮ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು. ನನ್ನ ಸಹೋದರಿ ಆಗ್ಲೇ ಬಂದಾಗ ಮಹಾತ್ಮ ಗಾಂಧೀಜಿಯವರ ಜೀವನ ಚರಿತ್ರೆ ಬಗ್ಗೆ ಹೇಳಿದ್ರು. ಬಹಳ ಅವರ ಬಾಲ್ಯದೊಳಗೆ ಅಕ್ಟೋಬರ್ 2, 1869 ಗುಜರಾತ್ನ ಪೋರಬಂದರ್ನಲ್ಲಿ ಕರಮಚಂದ ಗಾಂಧಿ ಮತ್ತು ಪುತಲಿಬಾಯಿ ಅವರ ಕೊನೆಯ ಮಗನಾಗಿ ಜನಿಸ್ತಾರೆ ಮಹಾತ್ಮ ಗಾಂಧೀಜಿಯವರು. ಹಾಗೆ ಅವರು ಬಾಲ್ಯದಲ್ಲಿ ಬಹಳ ಹೆದರುವಂತಹ ವ್ಯಕ್ತಿತ್ವವನ್ನು ಹೊಂದಿರ್ತಾರಂತೆ. ಹೆಂಗಂದ್ರೆ ಯಾವ್ದಾದ್ರು ಮುಂದೆ ಮಾತಾಡ್ಬೇಕು ಅಂದ್ರೆ ಅವರು ನಡೆದವರಂತೆ ಅವ್ರಿಗೆ ಮಾತಾಡಕ್ಕೆ ಹೆದರ್ತಾ ಇರ್ತಾರಂತೆ. ಹಾಗೆ ಅವರು ಬಾಲ್ಯದಲ್ಲಿರುವಾಗ ನಿಮ್ಮಂತ ನಾವು ಹೇಗ್ ತಪ್ಪುಗಳನ್ನ ಮಾಡ್ತೀವೋ ಅವರೂ ಕೂಡ ತಪ್ಪುಗಳನ್ನ ಮಾಡಿದ್ರಂತೆ. ಧೂಮಪಾನ ಮಾಡಿರೋದಾಗಿರ್ಬೋದು, ಮಾಂಸ ಸೇವನೆಯನ್ನ ಮಾಡಿರಬಹುದಾಗಿತ್ತು. ಇದೆಲ್ಲ ಅವರು ತಪ್ಪು ಅಂತ ಪರಿಗಣಿಸಿದ್ರು. ಆದ್ರೆ ಅವ್ರಿಗೆ ಒಂದು ಬಾಲ್ಯದಲ್ಲೇ ಅವರು ಸರ್ ಹೇಳಿದಾಗೆ ಭಗವದ್ಗೀತೆಯಿಂದ ಪ್ರೇರೇಪಣೆಗೊಂಡು ಅವರು ತಪ್ಪು ಮಾಡೋದು ಸಹಜ, ತಿದ್ದಿ ನಡೆಯೋನೆ ನಿಜವಾದ ಮನುಜ ಅನ್ನುವ ತತ್ವವನ್ನ ಅರ್ಥಕೊಳ್ತಾರೆ ಸ್ನೇಹಿತರೆ. ನಂತರದಲ್ಲಿ ಮಹಾತ್ಮ ಗಾಂಧೀಜಿ ಅವರು ಅವರ ಶಿಕ್ಷಣವನ್ನ ಮುಗಿಸಿ ಉನ್ನತ ಶಿಕ್ಷಣಕ್ಕೋಸ್ಕರ ಇಂಗ್ಲೆಂಡಿಗೆ ಹೋಗ್ತಾರೆ. ಇಂಗ್ಲೆಂಡ್ಗೆ ಹೋಗಿ ಅವರ ಪದವಿ ಶಿಕ್ಷಣವನ್ನ ಮುಗಿಸಿ ಅಲ್ಲಿ ವಕೀಲರಾಗಿ ಬರ್ತಾರೆ. ವಕೀಲರಾದ ನಂತರ ಅವರು ದಕ್ಷಿಣ ಆಫ್ರಿಕಾಕ್ಕೆ ಹೋಗ್ತಾರೆ. 1893 ಅವರು ದಕ್ಷಿಣ ಆಫ್ರಿಕಾಕ್ಕೆ ಹೋಗ್ತಾರೆ. ಬರೋಬ್ಬರಿ 21 ವರ್ಷಗಳ ಕಾಲ ಅವರು ದಕ್ಷಿಣ ಆಫ್ರಿಕಾದಲ್ಲಿ ಇರ್ತಾರೆ ಸ್ನೇಹಿತರೆ. ದಕ್ಷಿಣ ಆಫ್ರಿಕಾದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಅವರು ಮಾನವ ಹಕ್ಕುಗಳು ಮತ್ತು ನಾಗರಿಕ ಹಕ್ಕುಗಳು, ಹಾಗೆ ಬಣ್ಣಗಳಲ್ಲಿ ಆಗ್ತಿದ್ದಂತಹ ಭೇದ ಭಾವಗಳು, ವರ್ಣಭೇದ ನೀತಿಯನ್ನು ಖಂಡಿಸಿ ಅಲ್ಲಿ ಹೋರಾಟ ಮಾಡ್ತಾರೆ. ಸಾಮಾನ್ಯ ಜನರ ಹಕ್ಕಿಗಳಿಗಾಗಿ ಹೋರಾಟ ಮಾಡ್ತಾರೆ ಸ್ನೇಹಿತರೆ. ಭಾರತ ದೇಶದಲ್ಲಿ ಅತಿ ಉನ್ನತ ಹುದ್ದೆಗಳಲ್ಲಿ ಒಂದಾದ IPS ಹುದ್ದೆ, ಮಾಜಿ IPS ಆದಂತಹ ಕೆ ಅಣ್ಣಾಮಲೈ ಅವರು ಒಂದು ಆರ್ಟಿಕಲ್ ಅನ್ನು ಬರೆದಿದ್ದಾರೆ ಇವತ್ತು ಈ ಟೈಮ್ಸ್ ಆಫ್ ಇಂಡಿಯಾ ಪೇಪರ್ ಒಳಗೆ. ಮಹಾತ್ಮ ಗಾಂಧೀಜಿ ಅವರು ಮಹಾತ್ಮರು ಯಾಕಾಗಿದ್ರು ಅಂತ ಒಂದು ಉದಾಹರಣೆಯನ್ನ ಕೊಟ್ಟಿದ್ದಾರೆ. ಮಹಾನ್ ಆತ್ಮನ ವ್ಯಕ್ತಿತ್ವ ಅವರಲ್ಲಿ ಹೇಗೆ ರೂಪುಗೊಂಡು ಮಹಾತ್ಮನಾಗಕ್ಕೆ ಅವರಿಗೆ ಇದ್ದಂತಹ ಕ್ವಾಲಿಟೀಸ್ ಏನು ಅಂತ ಹೇಳಿ ಒಂದು ಉದಾಹರಣೆ ಕೊಟ್ಟಿದ್ದಾರೆ ಸ್ನೇಹಿತರೆ. ದಕ್ಷಿಣ ಆಫ್ರಿಕಾದೊಳಗೆ ಇವತ್ತು ನಮ್ಮ ಕರ್ನಾಟಕ ಮತ್ತು ತಮಿಳುನಾಡು ಬಾರ್ಡರ್ ಹೇಗಿದೆಯೋ ಅದೇ ತರ ದಕ್ಷಿಣ ಆಫ್ರಿಕಾದೊಳಗೆ 2 ರಾಜ್ಯಗಳ ಬಾರ್ಡರ್ ಇರುತ್ತೆ. ಆ ರಾಜ್ಯ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯದ ಗಡಿಗೆ ಹೋಗ್ಬೇಕಾದ್ರೆ ಬೇರೆ ಬೇರೆ ದೇಶದವರು, ಬೇರೆ ಬೇರೆ ಯಾವುದೇ ದೇಶದವರು ಬಂದ್ರು ಅವರಿಗೆಲ್ಲ ಏನೂ ಹೇಳ್ತಿರ್ಲಿಲ್ಲ ಅಂತೆ. ಅವರೆಲ್ಲ ಹಾಗೆ ಸರಾಗವಾಗಿ ಹೋಗ್ಬೋದಿತ್ತಂತೆ. ಆದ್ರೆ ನಮ್ಮ ಭಾರತ ದೇಶದವರು ಆ ಗಡಿಯನ್ನ ದಾಟಬೇಕಾದ್ರೆ ಅಲ್ಲಿ ಒಂದು ರಶೀದಿಯನ್ನ ತೆಗೆದುಕೊಂಡು ಪೊಲೀಸರಿಗೆ ಕೊಟ್ಟು ಆ ರಶೀದಿಯನ್ನ ಪೊಲೀಸರಿಗೆ ಕೊಟ್ಟು ನಾವು ದಾಟಬೇಕಿತ್ತಂತೆ. ಅವಾಗ ಮಹಾತ್ಮ ಗಾಂಧೀಜಿ ಅವರು ಹೇಳ್ತಾರೆ, ವಿ ಆರ್ ನಾಟ್ ಟೆರರಿಸ್ಟ್, ನಾವೇನು ಉಗ್ರಗಾಮಿಗಳಲ್ಲ, ನಾವು ದೇಶದ್ರೋಹಿಗಳಲ್ಲ, ನಾವು ಇಲ್ಲಿ ಭಾರತೀಯರಂದ್ರೆ ನೀವು ಯಾಕೆ ಕಡೆಗಣನೆ ಮಾಡ್ತೀರಿ, ಕರಿ ಬಣ್ಣದವ್ರನ್ನ ಯಾಕೆ ನೀವು ಕಡೆಗಣನೆ ಮಾಡ್ತೀರಿ ಅಂತ ಹೇಳಿ ಅಲ್ಲಿ ಸೇರಿದ ಭಾರತೀಯರನ್ನ ಪ್ರತೀಕವಾಗಿ ಇವರು ಹೋಗಿ ಅಲ್ಲಿ ಹೇಳ್ತಾರಂತೆ. ಅವಾಗ ಅಲ್ಲಿನ ಪೊಲೀಸ್ ಆಫೀಸರ್ ಹೇಳ್ತಾರಂತೆ, ಮಿಸ್ಟರ್ ಗಾಂಧಿ, ನೀವೇನಾದ್ರೂ ಅದನ್ನ ರಶೀದಿಯನ್ನ ಹರಿದು ಸುಟ್ಟಾಕ್ತೀನಿ ಅಂತ ಹೇಳಿದ್ದಾರೆ, ಸುಟ್ಟಾಕಿದ್ರೆ ನಿಮ್ಮ ಮೇಲೆ ಆಕ್ಷನ್ ತಗೋಬೇಕಾಗತ್ತೆ ಅಂತ ಹೇಳ್ತಾರಂತೆ ಅವರು. ಆಗ ಅವರು ಮಹಾತ್ಮ ಗಾಂಧೀಜಿ ಅವರು ಅದಕ್ಕೆಲ್ಲ ಏನು ಕೇರ್ ಮಾಡಲ್ಲಂತೆ. ಹಿಂದೆ ಅವರ ಹಿಂಬಾಲಕರನ್ನು ನೋಡ್ತಾರಂತೆ, ಕಣ್ಣಿನಲ್ಲಿ ಅವರಿಗೆ ಭಯ ಕಾಣ್ತದೆ ಅವರ ಹಿಂಬಾಲಕರಿಗೆ. ಅಲ್ಲಿ ದಕ್ಷಿಣ ಆಫ್ರಿಕಾದ ಗಡಿಯನ್ನು ದಾಟಬೇಕಾಗಿಂತ ಬಂದಿದ್ದಂತಹ ಭಾರತೀಯರಿಗೆ ಹೆದರಿಕೆ ಕಾಣ್ತದಂತೆ ಅವರ ಕಣ್ಣೊಳಗೆ. ಅವಾಗ ಮಹಾತ್ಮ ಗಾಂಧೀಜಿ ಅವರು 2 ಹೆಜ್ಜೆ ಮುಂದೆ ಹೋಗಿ ಹರಿದು ಅದನ್ನ ಬಿಸಾಕ್ತಾರಂತೆ. ಆದ್ರೂ ಯಾರು ಬರೋದೇ ಇಲ್ಲ. ಮಹಾತ್ಮ ಗಾಂಧೀಜಿ ಅವರು ಹರಿದು ಬಿಸಾಕಿದ್ರು, ಯಾರು ಬರೋದಿಲ್ಲ. ಯಾರು ನೆಕ್ಸ್ಟ್ ಯಾರು ಹೋಗ್ತಾರೆ ಅಂತ ಕಾಯ್ತಾ ಇದ್ರಂತೆ. ಅವಾಗ ಅವರ ಧರ್ಮ ಪತ್ನಿ
ಅವರ ಬೆನ್ನೆಲುಬಾಗಿದ್ದ ಕಸ್ತೂರಬಾಯಿ ಅವರು ಹೋಗಿ ಅದನ್ನ ಹರಿದು ಹಾಕ್ತಾರಂತೆ. ನಂತರ ತಂಡೋಪವಾಗಿ ಅವರೆಲ್ಲರೂ ಬಂದು ಅಲ್ಲಿ ಹರಿದು ಹಾಕಿ ಆ ರಶೀದಿಯನ್ನ ಹರಿದು ಹಾಕಿ ಬಾರ್ಡರ್ ನ ಕ್ರಾಸ್ ಮಾಡ್ತಾರಂತೆ. ಅದಾದ್ಮೇಲೆ ಅವರಿಗೆ ಪೊಲೀಸರು ಲಾಠಿ ಚಾರ್ಜ್ ಅನ್ನ ಮಾಡಿ ಜೈಲಿಗೆ ಹಾಕಿದ್ರು, ಅದು ಬೇರೆ ವಿಷಯ. ಆದ್ರೆ ಅಲ್ಲಿ ಸೇರಿದ್ದಂತಹ ಭಾರತೀಯರ ಮನದಲ್ಲಿದ್ದಂತಹ ಒಂದು ಭಯವನ್ನ ಓಡಿಸಿದರು. ಅದಕ್ಕೆ ಅವರು ಮಹಾತ್ಮ ಗಾಂಧೀಜಿ ಆದ್ರು ಅಂತ ಹೇಳಿ ಭಾರತದ ಉನ್ನತ ಹುದ್ದೆಯನ್ನ ಸ್ವೀಕರಿಸಿದ, ನನಗೆ ಒಂದು ಮಾರ್ಗದರ್ಶನವನ್ನ ನೀಡಿದ ಕೆ ಅಣ್ಣಾಮಲೈಯವರು ಹೇಳಿದ ಮಾತು ಸ್ನೇಹಿತರೆ. ಹಾಗೆ ಅವರು ಭಾರತ ದೇಶಕ್ಕೆ 1914ರಲ್ಲಿ ಬರ್ತಾರೆ. 1914 ಅದಾಗಿ 100 ವರ್ಷ ಆದ್ಮೇಲೆ ಮತ್ತೊಬ್ಬ ಒಂದು ದಿಟ್ಟ ಮಾನವ ನಮ್ಮ ಭಾರತ ದೇಶವನ್ನು ಆಳ್ಲಿಕ್ಕೆ ಬಂದಿದ್ದಾರೆ. ಅದು ವಿಶೇಷ ಅರ್ಹ ಸಂಗತಿ. 1914ರಲ್ಲಿ ಅವರು ಭಾರತ ದೇಶಕ್ಕೆ ಹಿಂದಿರುಗಿದಾಗ ಭಾರತ ದೇಶದೊಳಗೆ ನಮ್ಮ ಭೂಮಿಗಳ ಮೇಲೆ ಬಹಳ ಟ್ಯಾಕ್ಸೇಷನ್ ಹಾಕಿರ್ತಾರಂತೆ. ಅವ್ರು ಬಂದಾಗ ಅವ್ರು ಗುಜರಾತ್ ಅಲ್ಲಿ ಒಂದು ಮಹಿಳೆ ಮತ್ತು ಅವಳ ಗಂಡ ಸೂಸೈಡ್ ಅನ್ನ ಮಾಡ್ಕೊಂಡಿರ್ತಾರೆ, ಆತ್ಮಹತ್ಯೆಯನ್ನ ಮಾಡ್ಕೊಂಡಿರ್ತಾರೆ. ಅವ್ರ ಮನೆಗೆ ಹೋಗ್ತಾರಂತೆ ಮಹಾತ್ಮ ಗಾಂಧೀಜಿ, ಯಾಕೆ ನಿನ್ ಗಂಡ ಸೂಸೈಡ್ ಮಾಡ್ಕೊಂಡೆ, ಎಲ್ಲರೂ ಕೊಡ್ತಾ ಇದ್ದಾರೆ ಟ್ಯಾಕ್ಸ್, ನಿಮ್ಗೂ ಅದರನ್ನೇ ಬೆಳೆ ಬರ್ತಾ ಇದೆ, ನೀವು ಕೊಡ್ಬೋದಲ್ಲ ಅಂತ. ಯಾಕಂದ್ರೆ ಅವರಿಗೆ ಕೊಡು, ನೀವು ಟ್ಯಾಕ್ಸ್ ಕೊಡು ಅಂತ ಹೇಳಿಲ್ಲ, ಬಟ್ ಸೂಸೈಡ್ ಮಾಡ್ಕೋಬಾರ್ದು, ಆತ್ಮಹತ್ಯೆಯನ್ನು ಮಾಡ್ಕೊಳ್ಳೋದು ಮಹಾಪಾಪ, ನೀವು ಮಾಡ್ಕೋಬಾರ್ದಿತ್ತು ಅಂತ ಹೇಳ್ತಾರಂತೆ. ಆವಾಗ ಆ ಮನೆಯವರು ಹೇಳ್ತಾರಂತೆ, ಆ ಮನೆಯಲ್ಲಿದ್ದವರು, ಗಾಂಧೀಜಿಯವರೇ ಈ ಗದ್ದೆ ಎಲ್ಲರ ಗದ್ದೆ ತರ ನಮ್ದೇ ಗದ್ದೆ, ನಮ್ದು ಹಾಗೆ ಗದ್ದೆ ಇದೆ, ನಮ್ ಗದ್ದೆ ಪಕ್ಕ ನದಿ ನೀರಿದೆ, ಕೆರೆ ಇದೆ, ಆ ಕೆರೆಯಲ್ಲಿ ಜಾಸ್ತಿ ನೀರನ್ನ ಬಳಸ್ತೀವಿ ಅಂತ ಜಾಸ್ತಿ ಟ್ಯಾಕ್ಸ್ ಕೇಳ್ತಾ ಇದ್ದಾರೆ, ಜಾಸ್ತಿ ತೆರಿಗೆಯನ್ನ ಕೇಳ್ತಿದ್ದಾರೆ, ನಾವು ಎಲ್ಲಿಂದ ಕೊಡೋಣ ಅಂತ ಹೇಳ್ತಾರೆ. ಅವಾಗ ಮಹಾತ್ಮ ಗಾಂಧೀಜಿ ಅಲ್ಲಿ ಇದೇ ತರ ಒಂದು 50-60 ಜನ ಹೆಣದ ಮನೆಗೆ ಬಂದಿರ್ತಾರೆ. ಅವಾಗ ಹೇಳ್ತಾರಂತೆ, ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಕುರ್ಮೇ ದೇವ ಅಂತ ಹೇಳ್ತಾರಂತೆ. ಅಂದ್ರೆ ನಾವು ನಮ್ಮ ಹಿಂದೂ ಸಂಸ್ಕೃತಿಯೊಳಗೆ ಅಥವಾ ನಮ್ಮ ಭಾರತೀಯ ಸಂಸ್ಕೃತಿ ಒಳಗೆ ನೀರನ್ನು ಸಹ ದೇವರಂತ ಕಾಣ್ತೀವಿ, ಅದರ ಮೇಲೆ ಇವರು ತೆರಿಗೆ ಮಾಡ್ತಾರೆ, ಇವರನ್ನ ಇನ್ನು ಸಹಿಸಬಾರದು ಅಂತ ಹೇಳಿ ಅವರಿಗೆ ಪ್ರೇರೇಪಿಸಿ ಅವರಿಗೆ ಒಂದು ಸ್ವತಂತ್ರದ ಮತ್ತು ಹೋರಾಟದ ಕಿಚ್ಚನ್ನ ಮಹಾತ್ಮ ಗಾಂಧೀಜಿ ಅವರು ಅವತ್ತು ಕೊಡ್ತಾರಂತೆ. ನಂತರ ಅವರು ಭಾರತ ದೇಶವನ್ನ ಪರ್ಯಟನೆ ಮಾಡ್ಲಿಕ್ಕೆ ಹೊರಡ್ತಾರೆ, ಭಾರತ ದೇಶದ ಮೂಲೆ ಮೂಲೆಗೆ ಹೋಗ್ತಾರೆ. ಅದಾಗ್ಲೇ ಭಾರತ ದೇಶದಲ್ಲಿ ಮಹಾತ್ಮ ಗಾಂಧೀಜಿ ಅವರು ಹುಟ್ಟೋಕ್ಕಿಂತ ಮುಂಚೆನೆ ಸ್ವತಂತ್ರ ಚಳವಳಿಗಳು ಪ್ರಾರಂಭವಾಗಿರ್ತದೆ. ಆದ್ರೆ ಸಂಘಟನಾತ್ಮಕವಾಗಿ ನಾವು ಹೋರಾಟವನ್ನ ಮಾಡ್ತಿರೋದಿಲ್ಲ, ಸಂಘಟನಾತ್ಮಕವಾಗಿ ನಾವು ಹೋರಾಟವನ್ನ ಮಾಡ್ತಿರೋದಿಲ್ಲ.